ವೀಕ್ಷಕರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಹಾವು ಏಣಿ ಆಟ ನಡೀತಾ ಇದೆ. ಈಗಾಗಲೇ ಏನು ತಮಿಳುನಾಡಿನಲ್ಲಿ ಒಂದು ವಿಜಯ್ ಅವರ TVK ಪಕ್ಷ ಏನು ಅಧಿಕಾರಕ್ಕೆ ಬಂದಿತ್ತು, ನಿನ್ನೆ ರಾಜ್ಯಪಾಲರನ್ನ 3ನೇ ಬಾರಿ ಭೇಟಿಯಾದರು. 3ನೇ ಬಾರಿ ಭೇಟಿಯಾಗಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವ್ರು ಹೊರಟಾರ. ಆದರೆ ಅವರಿಗೆ ಸ್ಪಷ್ಟವಾದಂತಹ ಬಹುಮತ ಇಲ್ಲ. ಆ ಕಾರಣಕ್ಕಾಗಿ ಸಣ್ಣ ಪುಟ್ಟ ಏನು 1, 2, 5 ಪಕ್ಷ ಏನು 5 ಸೀಟ್ಗಳನ್ನ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹಿಡ್ಕೊಂಡು ಎಲ್ಲ ಪಕ್ಷದವರು ದುಂಬಾಲು ವಿಜಯ್ ಅವರು ಬಿದ್ದಾರೆ. ಇವತ್ತಿಗೂ ಕೂಡ ಅವರ ಕನಸು ನನಸಾಗಿಲ್ಲ. ಅವರ CM ಕನಸು ಇವತ್ತಿಗೂ ಭಗ್ನವಾಗೈತಿ. ಇದರ ಮಧ್ಯೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದರು. ಒಟ್ಟು 5 ರಾಜ್ಯಗಳ ಚುನಾವಣೆ ಮತ್ತು ನಮ್ಮಲ್ಲಿ 2 ಬೈ ಎಲೆಕ್ಷನ್ ಕೂಡ ಆದವು. ರಾಜ್ಯದ ಜನತೆ ಮತ್ತು ರಾಷ್ಟ್ರದ ಜನತೆ ಈ ಎಲ್ಲ ಇಲೆಕ್ಷನ್ಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಣ್ಣನ್ನು ಇಟ್ಟು ನೋಡ್ತಾ ಇದ್ದಾರೆ. ಆದರೆ ದಲಿತ, ಅಸ್ಪೃಶ್ಯ, ಬಹುಜನ ಸಮಾಜ ಏನು ಮಾಡ್ತಾ ಇದೆ, ಇದು ನಮ್ಮ ಪ್ರಶ್ನೆ. ಯಾಕಂದರೆ ದೇಶ ಸ್ವತಂತ್ರ ಸಿಕ್ಕು 76 ವರ್ಷ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕನ್ನು ಕೊಟ್ಟರು, ಸಂವಿಧಾನದಲ್ಲಿ ರಕ್ಷಣೆಯನ್ನು ಕೊಟ್ಟರು, ಜಾತಿ ಮೇಲು ಕೀಳು ತಾರತಮ್ಯ ಯಾವುದೂ ಇರಬಾರ್ದು ಅಂತ ಹೇಳಿದ್ರು. ಆದರೂ ಕೂಡ ಎಲ್ಲವೂ ಹಾಗೇನೆ ನಡೀತಾ ಇದೆ. ನಮ್ಮ ಹತ್ರ ಓಟ್ ಇದ್ರೂ ಕೂಡ ನಾವು ನಮ್ಮ ನೆಚ್ಚಿನ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾನೂನುಗಳಿದ್ರೂ ಅಸ್ಪೃಶ್ಯತೆ ನಿವಾರಣೆ ಆಗ್ತಾ ಇಲ್ಲ. ಶಿಕ್ಷಣದ ವ್ಯವಸ್ಥೆ ಫ್ರೀಯಾಗೇ ಇದ್ರೂ ಕೂಡ ಪೂರ್ಣ ಪ್ರಮಾಣದ ಶಿಕ್ಷಣವನ್ನು ನಾವು ಪಡಿತಾ ಇಲ್ಲ. ಹಳ್ಳಿಗಳಲ್ಲಿ ಜಾತಿ ವ್ಯವಸ್ಥೆ, ತಾರತಮ್ಯ, ಈ ಏನಿದು ಬೇರೆ ಬೇರೆ ತಾರತಮ್ಯದ ಮೂಲಕ ಊಟದ ವ್ಯವಸ್ಥೆ ಮಾಡೋದು, ಅದು ಇದು ಇವೆಲ್ಲವನ್ನು ನಿಷೇಧ ಮಾಡಲಾಗಿದೆ. ಆದರೂ ಕೂಡ ಇವತ್ತಿಗೂ ನಾವು ಅದರಿಂದ ಆ ಒಂದೇನು ದೌರ್ಜನ್ಯ ಐತಲ್ಲ, ಆ ದೌರ್ಜನ್ಯದಿಂದ ಇವತ್ತಿಗೂ ಹೊರಗೆ ಬರೋಕ್ಕಾಗಿಲ್ಲ. ಅದರ ಬಗ್ಗೆ ನಮ್ಮ ಕಲಿತ ವಿದ್ಯಾವಂತರು, ನಮ್ಮ ಪೊಲಿಟಿಷಿಯನ್ಸ್, ಹೋರಾಟಗಾರರು, ನಮ್ಮ ಸಮಾಜ ಏನು ಹೇಳ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಇದೆಲ್ಲ ಒಂದಕ್ಕೊಂದು ಲಿಂಕ್ ಅದಾವೆ. ಈಗ ಬಾಬಾ ಸಾಹೇಬ್ರು ಹೇಳ್ತಾರೆ, ನೀವೊಂದು ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು. ಯಾಕೆ ಬಾಬಾ ಸಾಹೇಬರು ಕೂಡ ಈ ದೇಶದ ಭಾಳ ದೊಡ್ಡ ಪೊಲಿಟಿಷಿಯನ್, ಅವರು ಭಾಳ ದೊಡ್ಡ ರಾಜಕಾರಣಿ. ಬಾಬಾ ಸಾಹೇಬರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ತಾರ, RPI ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ತಾರ. ಹೀಗೆ ಅನೇಕ ಪಕ್ಷಗಳನ್ನು ಕಟ್ಟಿ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿದವರು. ಅವರ ದಾರಿಯಲ್ಲಿ ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು ಕೂಡ ನಡೆದ ಉತ್ತರ ಪ್ರದೇಶದಲ್ಲಿ BSPನ ಅಧಿಕಾರಕ್ಕೆ ತಂದಿರತಕ್ಕಂಥದ್ದು. ಹಿಂಗೆ ಆಲೋಚನೆ ಮಾಡ್ಕೊತಾ ಹೋದ್ರೆ ಬಾಬಾ ಸಾಹೇಬರು ಹೇಳ್ತಾರೆ, ಯಾವ ಸಮುದಾಯ ಅಧಿಕಾರಹೀನತೆಯಿಂದ ಬಳಲ್ತಾ ಇದೆಯೋ ಅದೇ ನಿಜವಾದ ಅಸ್ಪೃಶ್ಯ ಸಮಾಜ. ಯಾವ ಸಮಾಜಕ್ಕೆ ರಾಜಕೀಯ ಅಧಿಕಾರ ಇಲ್ಲವೋ ಆ ಸಮಾಜದ ಮೇಲೇ ದೌರ್ಜನ್ಯ ದಬ್ಬಾಳಿಕೆಗಳಾಗ್ತಾವ ಅಂಥೇಳಿ ಇತ್ತೀಚೆಗೆ ನಾವು ಹೇಳ್ತಾ ಇದ್ದೀವಿ. ಸಂಘಟನೆಯವರು, ನಮ್ಮ ಮೀಡಿಯಾದವರು ಎಲ್ಲ ಹೇಳ್ತಾ ಇದ್ದೀವಿ, ಇಲ್ಲ ಅಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಿಂತಿಲ್ಲ ಅಂತೇಳಿ. ಅದಕ್ಕೆ ಯಾರು ಕಾರಣೀಭೂತರು? ಅದಕ್ಕೆ ದಲಿತರೇ ಕಾರಣೀಭೂತರು. ಯಾಕಂದ್ರೆ ನಾವು ಬದಲಾವಣೆ ಕಡೆಗೆ ಹೋಗ್ತಾ ಇಲ್ಲ. ಈಗ ನೋಡ್ರಿ, ನಟ ವಿಜಯ್ ಅವರಿಗೆ, ದಳಪತಿ ವಿಜಯ್ ಅವರು CM ಆಗಬೇಕಾಗಿತ್ತು. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಸೀಟ್ಗಳು ಕಡಿಮೆ ಇದಾವೆ, MLA ಕಡಿಮೆ ಇದಾವೆ. ಅಲ್ಲಿ ಮ್ಯಾಜಿಕ್ ನಂಬರ್ ತಮಿಳುನಾಡಿನಲ್ಲಿ 108 ಬೇಕು, 108 ಇವ್ರ ಕಡೆ ಇದಾವ, ಅಲ್ಲಿ 118 ಬೇಕು. ಇನ್ನೂ 10 ಸೀಟ್ ಕಡಿಮೆ ಇದಾವೆ. ಈ 10 ಸೀಟ್ ಕಡಿಮೆ ಆಗಿದ್ದಕ್ಕೆ ಸಣ್ಣ ಸಣ್ಣ ಪಕ್ಷಗಳ ಮೊರೆಯನ್ನು ಹೋಗಿದ್ದಾರೆ ಇವರು. ನೀವು ಆಲೋಚನೆ ಮಾಡ್ರಿ, ನಾವು ಕರ್ನಾಟಕದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಒಂದು ಪಕ್ಷದ ಗುಲಾಮರು ನಾವು, ಕಾಂಗ್ರೆಸ್ಸೋ ಅಥವಾ BJPನೋ ಗುಲಾಮರು ನಾವು. ಮತ್ತು ಗುಲಾಮರೊಳಗೆ ಮತ್ತು ಗುಲಾಮರು, ನಮ್ಮ ನಾಯಕರು ಅವರು ಗುಲಾಮರು ನಾವು ಜನ. ಈ ರೀತಿ ವ್ಯವಸ್ಥೆ ಆಗೈತೆ. ಯಾಕೆ ಈ ಮಾತು ಹೇಳ್ತಾನಂದ್ರೆ, ಒಂದು ವೇಳೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಷ್ಟು ಪವರ್ಫುಲ್ ಇರಲಿಲ್ಲ ಅಂದ್ರೆ ಇವತ್ತು ವಿಜಯ್ ಅಂತವರು ಸಣ್ಣ ಸಣ್ಣ ಪಕ್ಷಗಳ ಮನೆಗಳ ನಾಯಕರುಗಳ ಹಿಂದೆ ಬೀಳುವಂಥದ್ದು ಆಗ್ತಿರ್ಲಿಲ್ಲ. ಭಾಳ ಸ್ಟ್ರಾಂಗ್ ಇರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ, ಭಾಳ ಸ್ಟ್ರಾಂಗ್ ಇರ್ತಕ್ಕಂಥ ಕಾನೂನು ನಮ್ಮಲ್ಲಿ ಐತಿ, ಭಾಳ ಸ್ಟ್ರಾಂಗ್ ಇರ್ತಕ್ಕಂಥ ಸಂವಿಧಾನವೂ ನಮ್ಮದೈತಿ. ಆದರೆ ಅದನ್ನು ಜಾರಿ ಮಾಡೋ ಜಾಗದಾಗ ನಾಲಾಯಕರು, ಜಾತಿವಾದಿಗಳು, ದಗಲ್ಬಾಜಿಗಳು ಹೋಗಿ ಕೂತಾರೆ. ನಮ್ಮ ಜನ ಏನು ಮಾಡ್ತಾರ, ಯಾರು ದುಡ್ಡು ಕೊಡ್ತಾರ, ಶೆರೆ ಕೊಡ್ತಾರ, ಯಾರು ಆಮಿಷಗಳನ್ನು ಹೊಡ್ತಾರ, ಅವ್ರ ಬೆನ್ನಿಗೆ ಬಿದ್ದುಬಿಟ್ರು. ನಾನು ಮೊದಲಿಂದಲೇ ಹೇಳ್ಕೊತ ಬಂದೀನಿ. ನಾನು ಬಹುಶಃ 3 ಚುನಾವಣೆಗಳನ್ನು ನಾನು ಮಾಡಿದ್ದೀನಿ. ಒಂದು ಬೈ ಎಲೆಕ್ಷನ್ ಜಮಖಂಡಿ ಮಾಡಿದ್ದೀನಿ, ಒಂದು ರೆಗ್ಯುಲರ್ ಇಲೆಕ್ಷನ್ ಮೊನ್ನೆ ಹೋದ ಇಲೆಕ್ಷನ್ಗಳು ಏನು ಆಯ್ತಲ್ಲ ತೀರ್ದಾಳದಲ್ಲಿ ಅಲ್ಲಿ ಮಾಡಿದ್ದೀನಿ, ಒಂದು MP ಬಿಜಾಪುರ ರಿಸರ್ವ್ ಇತ್ತಲ್ಲ, ಒಂದು MP ಇಲೆಕ್ಷನ್ ಮಾಡಿದ್ದೀನಿ. ಬಹುಶಃ ನಾನು ಅವಾಗ 2,000 3,000 ಓಟ್ಗಳನ್ನ 5,000 ಓಟ್ಗಳನ್ನ ತೆಗೆದುಕೊಂಡ ಅದನ್ನು ತೀರ್ದಾಳದಾಗ ನನ್ನಿಂದ ಒಂದು ಕ್ಯಾಂಡಿಡೇಟ್ ಬಿತ್ತು. ಹೇಳ್ಬೋದು ಯಾರೋ ಇವರಿಂದ ಅಲ್ರಿ ಬೇರೆದವರಿಂದ ಬಿದ್ದೈತೆ ಅಂತೇಳಿ, ಯಾರಿಂದ ಬಿದ್ದರೋ ಗೊತ್ತಿಲ್ಲ. ಬಟ್ ನಾನು ತೆಗೆದುಕೊಂಡಿರ್ತಕ್ಕಂಥ ಅಮೂಲ್ಯವಾದ ಓಟ್ಗಳಿಂದನೇ ಒಂದು ಕ್ಯಾಂಡಿಡೇಟ್ ಬಿತ್ತು ಅನ್ನೋದಕ್ಕೆ ನನಗದು ಖಾತ್ರಿ ಐತಿ.
ಅದನ್ನು ಅವರು ಕೂಡ ಒಪ್ಕೋತಾರೆ. ಯಾಕೆ ಈ ಮಾತು ಹೇಳ್ತಾನಂದ್ರೆ ಇಲ್ಲಿ ಕಾಂಗ್ರೆಸ್ ಬಿತ್ತು, BJP ಬಿತ್ತು, ಯಾವುದು ಸೋತ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವ್ರು ಜನಪರವಾಗಿ ಅದಾರ. ಇವತ್ತು ನಾನು ಅವತ್ತಿಂದ ಇವತ್ತಿನ ಥರ ನಾನು ಚಾಲೆಂಜ್ ಮಾಡ್ತೀನಿ, ಇವತ್ತು ಚಾಲೆಂಜ್ ಮಾಡ್ತೀನಿ. ನೀವು ನಮ್ಮ ಜಮಖಂಡಿ ಮತಕ್ಷೇತ್ರಪ್ಪ, ಇಲ್ಲಿ ಎಲ್ಲನೂ ಕಾಂಗ್ರೆಸ್ನೂ ಬಂದೈತಿ, BJPನೂ ಬಂದೈತಿ, ಎಲ್ಲರೂ ಬಂದಾರೆ. ಏನು ದಲಿತರ ಪರಿಸ್ಥಿತಿ ಬದಲಾವಣೆ ಆಗೈತೆ? ಬಡವರ ಪರಿಸ್ಥಿತಿ ಬದಲಾವಣೆ ಆಗೈತೆ? ಇವ್ರು ಎಂದಾದರೂ ಜನಪರವಾಗಿ ಕೆಲಸ ಮಾಡಿದ್ದಾರ? ಏನು ಮಾಡಿರಿ ಹೇಳ್ರಿ ನೋಡಿ, ತೋರಿಸ್ರಿ. ಇನ್ನೂ ಜಾತೀಯತೆ ಹೋಗಿಲ್ಲ, ಇನ್ನೂ ನಮಗೆ ಪೂರ್ಣ ಪ್ರಮಾಣ ಶಿಕ್ಷಣ ಮುಟ್ಟಲಿಲ್ಲ, ಕೇರಿಗಳಲ್ಲಿ ಸರಿಯಾಗಿ ರಸ್ತೆಗಳಾಗಲಿಲ್ಲ, ಗಟರಗಳಾಗಲಿಲ್ಲ, ಮನೆಗಳ ನಿರ್ಮಾಣ ಆಗಲಿಲ್ಲ, ಮೇಲು ಕೀಳು ಕೇರಿ ಊರು ಅನ್ನೋದು ಭೇದ ಭಾವ ಹೋಗಿಲ್ಲ. 76 ವರ್ಷ ಆಯಿತು. ಇನ್ನೇನು ಮಾಡೋಕ್ಕೆ ಸಾಧ್ಯ ಐತಿ? ಇವ್ರ ಅಪ್ಪಗಳು, ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು. ಈಗ ನೋಡ್ರಿ ಇಲ್ಲಿ ನಮ್ಮ ದಾವಣಗೆರೆ ಇತಿಹಾಸ ತೆಗೆದುಬಿಟ್ರೆ ಅಂದ್ರೆ ಶಾವನೂರು ಶಿವಶಂಕರಪ್ಪನವ್ರು ಎಂಟೈರ್ ಫ್ಯಾಮಿಲಿನ, ಶಾವನೂರು ಶಿವಶಂಕರಪ್ಪನ ಮಂತ್ರಿ MLA MP ಗಳಾದರು, ಅವ್ರ ಮಗ MP MLA, ಅವ್ರ ಸೊಸಿ MP MLA. ಈಗ ಅವ್ರ ಅಗದಿ ಇನ್ನೂ ಮುಖದ ಮೇಲೆ ಮೀಶಿ ಬಂದಿಲ್ಲ, ಅವ್ರ ಮಗ ಮೊಮ್ಮಗ ಅವರು ಕೂಡ MLA MP ಗಳು. ಆದ್ರೆ ದಲಿತ ಸಮಾಜಕ್ಕೆ ತಗೊಂಡ್ರ ನಮ್ಮ ಮುತ್ಯಾಗಳು ಗುಲಾಮರು, ನಮ್ಮ ಅಪ್ಪಗಳು ಗುಲಾಮರು, ನಾವು ಗುಲಾಮರು, ನಮ್ಮ ಮಕ್ಕಳು ಗುಲಾಮರು. ಅಂದ್ರೆ ನಮ್ಮದು ಗುಲಾಮಗಿರಿ ಸಂತತಿ, ನಮ್ದು ದಲಿತ ಸಮಾಜದವ್ರದ್ದು ಈ ದೇಶದೊಳಗಡೆ. ಅವ್ರದ್ದು ರಾಜ ಮಹಾರಾಜರ ಸಂತತಿ ಅವರು. ಬಾಬಾ ಸಾಹೇಬ್ರು ಹೇಳಿದ್ರಲ್ಲ ಹಂಗಂದ್ರ ಏನಂತ ನೋಡಪ್ಪ, ಮೊದಲ 500ಕ್ಕೂ ಚಿಲ್ಲರೆ ಏನು ಸಂಸ್ಥಾನಗಳಿದ್ದು ರಾಣಿ ಹೊಟ್ಟೆ ಒಳಗೆ ರಾಜರು ಹುಡ್ತಿದ್ರು. ನಾನು ಅವ್ರ ಹೊಟ್ಟೆ ಆಪರೇಷನ್ ಮಾಡಿ ಗರ್ಭಕೋಶ ತೆಗೆದುಗಿದೀನಿ. ಇನ್ನು ರಾಜಗಳೆಲ್ಲಿ ಹುಟ್ಟತಾರ? ಮತದಾರ ಡಬ್ಬಿ ಒಳಗೆ ಹುಡ್ತಾರ ಅಂತ ಅವ್ರು ಹೇಳುವಾದ್ರೆ, ಮತ್ತು ರಾಜನ ಮತದಾರ ಡಬ್ಬಿಯಾಗ ಹುಟ್ಟಕತ್ತಾರ? ಇಲ್ಲ. ಇದು ರಾಜಮಣಿತನಗಳು ಹೆಂಗಿದ್ದಿಲ್ಲ, ಅಪ್ಪನೂ ರಾಜನ, ಮಗನೂ ರಾಜನ, ಮೊಮ್ಮಕ್ಕಳು ರಾಜನ, ಅದ ಪರಂಪರೆ ಮತ್ತೆ ಮುಂದುವರಿತಲ್ಲ. ಅಂಬೇಡ್ಕರ್ ಸಾಹೇಬರ ಕನಸು ಏನಿತ್ತು? ಪ್ರತಿಯೊಬ್ಬರು ನಿಸ್ವಾರ್ಥತೆಯಿಂದ ಇರುವವರು, ಜನಪರ ಕಾಳಜಿ ಇರುವವರು, ವಿದ್ಯಾವಂತರು, ಬುದ್ಧಿವಂತರು, ಸಮಾಜ ಸೇವಕರು, ಸಮಾಜ ಸುಧಾರಕರು, ಇವರೆಲ್ಲ ಅಧಿಕಾರಕ್ಕೆ ಬರಬೇಕು. ವಿಶೇಷವಾಗಿ ಅಸ್ಪೃಶ್ಯ ಸಮಾಜದ, ಬಡ ಏನು ಹಿಂದುಳಿದ ವರ್ಗದ ಸಮಾಜದ, SC ST ಸಮಾಜದವರು ಅಧಿಕಾರಕ್ಕೆ ಬರಬೇಕು, ಅತಿ ಹೆಚ್ಚು ಜನಸಂಖ್ಯೆ ಇರುವವರು. ಆದರೆ ನಾವು ಅದನ್ನು ಮಾಡಲೇ ಇಲ್ಲ. ಈಗ ವಿಜಯ್ ಬಹುಶಃ ನಮ್ಮ ಸಮಾಜ ಈ ರಾಜಕೀಯ ಬೆಳವಣಿಗೆಗಳು ನೋಡ್ತಾ ಇದೀವೋ ಅದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಪ್ರಜ್ಞಾವಂತಿಕೆ ಸಮಾಜ ಅಲ್ಲಲ್ಲ, ಬರೀ ಗುಲಾಮಗಿರಿ ಮಾಡುವಂಥ ಸಮಾಜ. ಯಾರಾದ್ರೂ ದುಡ್ಡು ಕೊಟ್ಟರು ಬೆಣ್ಣ ಹತ್ತೋದು, ಯಾರು ಬಿರಿಯಾನಿ ಕೊಟ್ಟರು ಬೆಣ್ಣ ಹತ್ತೋದು, ಯಾರು ದಾರು ಕುಡಿಸಿರೋರು ಬೆಣ್ಣ ಹತ್ತೋದು. ಸೇಮ ನೀವು ನಾಚಿಕೆ ಬರಂಗಿಲ್ಲ ನಿಮಗೆ. ಇನ್ನೆರಡು ದಿನ ಇದನ್ನು ಮಾಡೋದು. ಈ ರಾಜಕೀಯ ನಾಯಕರುಗಳು ಅದ ಪರಂಪರೆ ಮುಂದುವರಿಸ್ಬಿಟ್ಟಾರೆ. ಅವ್ರು ಏನ್ರಿ ದಲಿತ ಸಮಾಜ ಅಂದ್ರೆ ಅವ್ರಿಗೆ ಎಷ್ಟು ದುಡ್ಡು ಬಿರಿಯಾನಿ ಕೊಟ್ಟರೆ ಮುಗಿದು ಹೊತ್ತು ಅವರೇ ನಮ್ಗೆ ಓಟ್ ಹಾಕ್ತಾರೆ. ಅವ್ರದ್ದೇನು ಅವ್ರನ್ನ ಕರೆದು ಹೇಳುವಂಥದ್ದು, ಎಲೆಕ್ಷನ್ ನಿಂತನ್ರಿ ನಾನು ಮುಂದೆ ನಿಂತು ಮಾಡ್ರಿ, ನಮಗೆಲ್ಲ ನೀವು ಸಪೋರ್ಟ್ ಮಾಡ್ರಿ ಅನ್ನೋಂಥದ್ದು ಏನಿಲ್ಲ. 4 ಮಂದಿ ಇರ್ತಾರೆ ಲೀಡರ್, ಅವ್ರು ಕರೆಯೋದು ನಮ್ಮ ಮನೆಗೆ, ಅವ್ರ ಏನು ಒಪ್ಪಿಸ್ಬೇಕು, ಜೆಂಡಾ ದಂಡ ದುಡ್ಡು ಕಾಸು ಎಲ್ಲ ಕೊಟ್ಬಿಟ್ರೆ ಇಡೀ ಸಮಾಜ ಕುರಿ ಹಿಂಡಿನ ಗತೆ ನಮಗೆ ಓಟ್ ಹಾಕತ್ತೆ ಅನ್ನುವಂಥ ಮೈಂಡ್ ಸೆಟ್ನಾಗ ಅದಾರ. ಆದ್ರೆ ವಿಜಯ್ಗೆ ಬಂದಿರತಕ್ಕಂಥ ಈ ಒಂದು ಏನು ಅಭೂತಪೂರ್ವ ಬೆಂಬಲ ಒಂದು ಕಡೆ ಆದ್ರೆ, ವಿಜಯ್ ಇವತ್ತು ಅಲ್ದಾಡಕತ್ತಾರಲ್ಲ ನನಗೆ ಬಹುಮತ ಬೇಕ್ರಿ ಅಂತೇಳಿ. ಅಂತಹ ಸಾಹಸಕ್ಕೆ ನಾವ್ಯಾಕೆ ಕೈ ಹಾಕಬಾರ್ದು? ನಾವು ನಮ್ಮ ಸಮಾಜದ ಓಟನ್ನು ತೆಗೆದುಕೊಂಡು ನಾವು MLA ಯಾಕಂದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕಾದ್ರೆ ನಮ್ಮ ಸಮಾಜದವ್ರು MLA ಆಗಬೇಕಿಲ್ಲ. ಬೇರೆ ಯಾವುದೋ ಒಬ್ಬ ಸಮಾಜದವ್ ಬಂದು ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾನ, ನಮ್ಮ ನೋವುಗಳನ್ನು ದೂರ ಮಾಡ್ತಾನ, ಎಂದೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವ್ರನ್ನ ಕಾಡಿರ್ತಕ್ಕಂಥ ಸಮಾಜ ಇವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟಿಲ್ಲ ಇವರು. ನಿಮ್ಮನ್ನು ಬಿಡ್ತಾರ? ಬಣ್ಣ ಬಣ್ಣದ ಮಾತು ಹೇಳಿ, ರಂಗಿನ ಮಾತು ಹೇಳಿ ನಮ್ಮನ್ನು ಪುಸ್ಲಾಸ್ತಾರೆ. ಕೆಲವೊಂದಿಷ್ಟು ಅವ್ರು ಏನು ಹಿಂದೆ ಬೆಂಬಲಿಗೆ ಅಡ್ಡಾಡ್ತಿರ್ತಾರಲ್ಲ, ಅವ್ರಿಗೆ ಏನು ಬೇಕಾಗಿ ಕೆಲಸ ಮಾಡಿಕೊಡ್ತಿರ್ತಾರೆ, ಅವ್ರ ಬಡ್ಯಾಗ ಡೋಗ್ತಾರೆ. ಯಾವತ್ತು ಡೋಗ್ತಾರೆ ಅವರು. ಸಮಾಜಕ್ಕೆ ಅನ್ಯಾಯ ಆಗಲಿ, ಅವ್ರ ಮನೆಯಾಗ ಅನ್ಯಾಯ ಆಗಲಿ, ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಲಿ, ಏನೋ ದೌರ್ಜನ್ಯ ದಬ್ಬಾಳಿಕೆಗಳು ನೋಡಿದ್ರು ಅವ್ರ ಕೆಲಸ ಏನಂದ್ರೆ ಅವ್ರ ಮುಂದೆ ಡೊಗ್ಗೋದ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ ಅವ್ರ ಮನೆಯಾಗ ಕಟ್ಟಿದ ಸಾಕಿದ ನಾಯಿಗಳು ಅವ್ರು ಹೇಳಿದಾಗ ಅಟ್ಟ ಬಗ್ಳ್ತಾವೆ. ನಾವು ಹೇಳಿ ನಮ್ಮ ಸಮಾಜಕ್ಕೆ ಏನ್ರಿ ಆದ್ರೆ ಅದು ಒಟ್ಟ ಅವರು ಮಾತಾಡಂಗಿಲ್ಲ, ಮೌನ ವಹಿಸ್ಬಿಡೋದು. ಮೌನಂ ಅಂದ್ರೆ ಯಾವ ಕ್ರೈಮ್ ಮಾಡತ್ತಾನಲ್ಲ ಅವು ಸಮ್ಮತಿ ಐತೆ ಅಂದಂಗೆ ಅದ್ರ ಅರ್ಥ. ಅವ ಮಾಡುವ ಅನ್ಯಾಯದ ದೌರ್ಜನ್ಯದ ವಿರುದ್ಧ ನಾ ಧ್ವನಿ ಎತ್ತಂಗಿಲ್ಲ ಅಂದ್ರೆ ನನ್ನ ಸಪೋರ್ಟ್ ಅವಂಗೆ ಐತೆ ಅಂದಂಗೆ. ಅದು ಎಲ್ಲ ಗೊತ್ತಿದ್ದು ಗಪ್ಕೊಂಡಿರ್ತಾರೆ. ಹಂಗಾಗಬಾರ್ದು. ದಲಿತ ಸಮಾಜ, ಅಸ್ಪೃಶ್ಯ ಸಮಾಜ ಜಾಗೃತಿ ಆಗ್ಬೇಕು. 2026ನೇ ಇಸ್ವಿ ಇದು. ಮೊನ್ನೆ ತಾನೇ ಬಂದಿರತಕ್ಕಂಥ 2 ವರ್ಷದಿಂದ ಕಟ್ಟಿರ್ತಕ್ಕಂಥ ವಿಜಯ್ ದಳಪತಿ 107, 108 ಸ್ಥಾನ ತರ್ತಾನ. ಇಲ್ಲಿ BSP ಅಂತ ಪಕ್ಷಗಳು, MIM ಅಂತ ಪಕ್ಷಗಳು, SDP ಅಂತ ಪಕ್ಷಗಳು ನಾವು ಸಂವಿಧಾನದ ಆಶಯವನ್ನ ಈಡೇರಿಸ್ತೀವಿ, ಸಂವಿಧಾನಬದ್ಧವಾಗಿರ್ತೀವಿ, ಜನರಿಗೆ ಒಳ್ಳೆ ಆಡಳಿತ ಕೊಡ್ತೀವಿ ಅನ್ನೋಂಥವ್ರಿಗೆ ಇಲ್ಲಿ ಬೆಲೆ ಇಲ್ಲಾಗಿತ್ತು. ಅದಕ್ಕೆ ಇನ್ನು ಮುಂದೆ ನಮ್ಮ ಸಮಾಜ ಆಲೋಚನೆ ಮಾಡಬೇಕು. ನಾನು ಪ್ರತಿಯೊಂದು ನಿರಂತರವಾಗಿ ಯಾಕೆ ವಿಡಿಯೋ ಮಾಡ್ತಾನಂದ್ರೆ, ಇದೇ ನಮ್ಮ ಜಮಖಂಡಿ ತಾಲೂಕಿನೊಳಗೆ ಹಳ್ಳಿ ಒಳಗೆ ಇವತ್ತಿಗೂ ಜಾತೀಯತೆ ಹೋಗಿಲ್ಲ. ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ್ರೆ ನಿಮ್ಮ ಜಯಂತಿ ಊರಾಗ ಬರಬಾರ್ದತ್ತ ಅಲ್ಲಿ ಕೂತ್ ಗೌಡ್ರು ತಾಕೀತ್ ಮಾಡ್ತಾರೆ. ಇಲ್ಲಿ ಬಂದು ಜಮಖಂಡ್ಯಾಗ ನೀವರೇ ಅಣ್ಣಾರ ಎಲ್ಲ ನೀವೇ ನಮ್ಮ ದೊಡ್ಡವ್ರ ಇಲ್ಲಿ ಬಿಲ್ಡಪ್ ಕೊಡ್ತಾರೆ. ಇಲ್ಲಿ ಹಗಲಿನ ಕೈ ದೋಸ್ತಿ ಮಾಡ್ತಾರೆ ದಲಿತ ಸಮಾಜದವ್ರ ಜೋಡಿ, ಅಲ್ಲಿ ಊರಾಗ ಗೌಡಿಕೆ ಮಾಡ್ತಾರೆ. ಯಾರ ಅಪ್ಪಂದ ರಾಜ್ಯದು ಇದು? ಪ್ರಜಾಪ್ರಭುತ್ವ ವ್ಯವಸ್ಥೆ.
ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಐತಿ. ನಾನು ಅದಕ್ಕೆ ಹೇಳಿದೆ, ಇನ್ನು ಮುಂದೆ ಯಾರಾದರೂ ಇಂತಹ ಕಿತಿಬಿಗಳನ್ನು ಮಾಡಿದ್ರೆ ಜಮಖಂಡ್ಯಾಗ ಅವ್ರ ಮುಖಕ್ಕೆ ಮಸಿ ಬೆಳೆಯುವಂಥದ್ದು. ಯಾಕಂದ್ರೆ ಇಲ್ಲಿ ನಾವು ಪವರ್ಫುಲ್ ಅದೀವಲ್ಲ. ಹಳ್ಳಿಯಾಗ ಹೋದ್ರೆ ಹಳ್ಳಿ ಜನ ನಿಮ್ಗೇನ್ರೆ ಇಲ್ಲಿ ಡೊಗ್ತಿರ್ಬೋದು, ಇಲ್ಲಿ ನಿಮ್ಮನ್ನು ನಾವು ಡೊಗ್ಗಿಸ್ತೀವಿ, ನಿಮ್ಮ ಮುಖಕ್ಕೆ ಮಸಿ ಬೆಳಿತೀವಿ, ನೀವು ಹಂಗೆ ಹರಿತೀವಿ ಇಲ್ಲಿ ಅನ್ನುವಂಥ ಸಂದೇಶವನ್ನು ಮನೆ ಹೇಳಿಲ್ಲ. ಎಚ್ಚರಿಕೆಯಿಂದ ಇರಬೇಕು. ಸಂವಿಧಾನ ಜಾರಿ ಐತಿ ಇಲ್ಲಿ. ಎಲ್ಲ ನಿಮ್ಮದು ರಾಜಕೀಯ ನೋಡ್ರಿ, ನಮ್ಮವ್ರು ಎರಡು ತಪ್ಪು ಮಾಡ್ತೀರಿ ಅಂದ್ರೆ ನೀವು ಇದು ನಮ್ಮ ಪರವಾಗಿ ಐತಿ ಪಕ್ಷ ಓಟ್ ಹಾಕ್ತಿರಲ್ಲ, ಅವ್ರು ನಿಮ್ಮ ಪರವಾಗಿ ಎಂದೂ ಇಲ್ಲ, ನಿಮ್ಮ ವಿರೋಧನ ಮಾಡ್ತಾರೆ ಅವರು. ಎಲ್ಲಿವರೆಗೂ ನಿಮ್ಮ ಪರವಾಗಿ ಅವರು ಹೋಟ್ ನಿಮ್ಮ ಹೋಟ್ ಅವ್ರಿಗೆ ಬೀಳುವವರೆಗೂ ಅಷ್ಟೇ ನಿಮ್ಮ ಪರವಾಗಿ ಅವರು. ಹೋಟ್ ಬಿದ್ದ ಬಳಕ ಅವ ಊರು ಗೌಡನ ನೀವೊಂದು ಲೆಟರ್ ಪ್ಯಾಡ್ ಕೇಳಕ್ಕೆ ಹೋದ್ರೆ ಊರು ಗೌಡ ನಮಗೆ ಹೇಳಿ, ಊರು ಗೌಡನ ಕಡೆ ಹೇಳ್ಸ್ಕೊಂಬ, ಇಲ್ಲಿಗೆ ಊರು ಗೌಡನ ಕರ್ಕೊಂಬ. ನೋಡ್ರಿ ಎಂಥ ವ್ಯವಸ್ಥೆ. ಇವೆಲ್ಲ ಭಾಳ ನೋವು ಆಗುವಂಥ ವಿಷಯ ಐತಿ. ಈಗ ಬರುವಂಥ ಚುನಾವಣೆಗೆ ತಯಾರಿ ಆಗ್ರಿ. ನಮ್ಮ ಹೋಟ್ ನಮಗ ಬೀಳಿ 30-40 ಹೋಟ್ ಒಂದ್ ಕಡೆ, ನಮ್ಮ ದಲಿತ ಸಮಾಜದ ಓಟು, ಅಸ್ಪೃಶ್ಯ ಸಮಾಜದ ಓಟು, ಬಹುಜನ ಸಮಾಜದ ಓಟು ಒಂದ್ ಕಡೆ ಕ್ರೋಢೀಕರಣ ಹತ್ರ ಇವ್ರು ಗೊತ್ತಾಕೈತಿ. ಇವ್ರಿಗೆ 30-40 ಹೋಟ್ ಒಬ್ಬ ವ್ಯಕ್ತಿ ತಗೊಳಕ ಸಬಲ ಆದಂದ್ರ ಅವಾಗ ಇವ್ರು ಡೋಗ್ತಾರೆ ನಮ್ಮ ತಳಗ, ಅವಾಗ ಡೋಗಿ ಬರ್ತಾರೆ. ನೋಡ್ರಿ ನಿಮ್ಮ ಸಮಾಜದವ್ರು ಹಂಗೆ ಮಾಡ್ಬೇಡ, ನೀವು ಹರಿಜಾಳಿಗಿದ್ದೀರಿ, ನಿಮ್ಗೆ ಗೊತ್ತೈತಿವ್ರ ನೀವು ಏನು ಯಮನಪ್ಪ ಗುಣದಾಗ ಎಷ್ಟು ಹೊಯ್ಕೊಂಡ್ರು, ಇನ್ನೊಬ್ಬ ಏನು ಮಾಡಿದ್ರು, ನಮ್ಮನ್ನ ವಿಲನ್ ಆಗಿ ತೋರಿಸ್ತಾರೆ ವಿನಃ ಹೀರೋ ಆಗಿ ತೋರ್ಸಂಗಿಲ್ಲ ಅವ್ರು. ನೋಡ್ರಿ ಅವ ಎಲ್ಲ ಸಮಾಜಗಳು ಬೆಂಕಿ ಹಚ್ತಾ ನೋಡ್ತಾರೆ. ಬೆಂಕಿ ಹಚ್ಚವನ ಅಲ್ಲ ನೀವು. ಯಾರಿಲ್ಲಿ ಸಾಪ್ ಎಳ್ಯಾಕತ್ತೀರಿ, ಯಾರಿಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ಮಾಡ್ತಾರಲ್ಲ, ಇವ್ರು ಬಣ್ಣದ ಮಾತೇಳಿ ನೀವು ಸಾಪ್ ಎಳಿತೀರಿ. ನಾವೇನು MLA ಸ್ಥಾನ ಆಗಲಿ, MP ಸ್ಥಾನ ಆಗಲಿ, ಗ್ರಾಮ ಪಂಚಾಯತಿ, ನಗರಸಭಾ ಪರಿಸರ ನಿಮ್ಮ ಮನೆಗೆ ಬರೆದು ಕೊಟ್ಟಿಲ್ಲ. ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಕ್ಕೈತದ. ಒಂದು ಸಲ ಜನರಲ್ ಕೆಟಗಿರಿ ನೋಡ್ರಿ, ಅಲ್ಲಿ ವಿಜಯ್ 26 ಮಂದಿನ ಜನರಲ್ ಕೆಟಗಿರಿ ಆರಿಸಿ ತಂದಾರತ್ತ. ಹಂಗೆ ಮನಸ್ಸು ಮಾಡ್ರಿ. ದಲಿತರು, ಮುಸಲ್ಮಾನರು, ಹಿಂದುಳಿದ ವರ್ಗದವರು, STಗಳು, OBC ಸಮಾಜದವ್ರು ಒಂದಾಗ್ರಿ. ಯಾರ ಅಪ್ಪನ ಸಲಾಮ್ ಹೊಡೆದು ಹತ್ತಂಗಿಲ್ಲ. ಇದ್ದು ಜಾತಿ ವ್ಯವಸ್ಥೆ, ತಾರತಮ್ಯ, ಬಡತನ ಎಲ್ಲವೂ ನಿವಾರಣೆ ಹೋಗ್ತೈತಿ. ಇನ್ನಾದ್ರೂ ಜಾಗೃತಿ ಆಗ್ರಿ, ಜಾಗೃತಿಯಾಗಿ ಗಾಡಿ ಬಿಡ್ರಿ. ಈ ಜಾಗೃತಿ ಆಗುವವರೆಗೂ ಸಂಘರ್ಷ ನ್ಯೂಸ್ನೊಳಗೆ ಇಂಥ ವಿಡಿಯೋಗಳು ನಿರಂತರವಾಗಿ ಪ್ರಸಾರ ಆಗ್ತಿರ್ತಾವ. ನಿರಂತರ ಸುದ್ದಿಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋ ಹೆಚ್ಚೆಚ್ಚಾಗಿ ಶೇರ್ ಮಾಡಿರಿ. ಧನ್ಯವಾದಗಳು.